ಫ್ರೆಂಡ್ಸ್, ಇವತ್ತು ನಾವು ಎಲ್ಲಿ ಬಂದೇವಪ್ಪ ಅಂದ್ರೆ ಈ ಮುರುಡೇಶ್ವರ ಬೀಚಿಗೆ ಬಂದೀವಿ. ಇಲ್ಲಿ ನೋಡ್ರಿ ಬೀಚ್ ಹೆಂಗದ. ಬೀಚ್ ನೋಡ್ರಿ ಹೆಂಗೈತಿ, ಎಷ್ಟು ದೊಡ್ಡದೈತಿ, ಎಷ್ಟು ಮಂದಿ ಎಲ್ಲ ಇಲ್ಲಿ ಈ ಸುಡಿಲಕತ್ತಾರ. ಇನ್ನೂ ಕೆಲವು ಕ್ಷಣಗಳಲ್ಲಿ ನಾವು ಕೂಡ ಈ ಒಂದು ಬೀಚ್ನಲ್ಲಿ ಬಿದ್ದು ಹೊಳಾಡ್ತೀವಿ. ಫ್ರೆಂಡ್ಸ್, ನಾವು ಮುರುಡೇಶ್ವರ ಬೀಚ್ಗೆ ಬಂದಿದ್ದೇವೆ. ನೀವು ನೋಡಿ ಬನ್ನಿ. ಡಬ್ಬಿ ಮಾತ್ರ ಭಾಳ ಅದಾವು, ಕಡೆಗೆ ಚುಚ್ಚದ. ಕುದುರೆ ಅದು ಫೋಟೋ ಶೂಟ್ ಮಾಡ್ಲಕ್ಕ ಇಲ್ಲಿ ಒಂಟಿ ಅದ ನೋಡ್ರಿ. ಒಂಟಿ ಶಿವನ ಮೂರ್ತಿ ಎಷ್ಟು ಚಂದ ಕಾಣ್ತೈತಿ. ಉಂಟು ಮಾರಲ್ಲ, ನಾನು ಕರೆಕ್ಟಾಗಿ ಹೇಳ್ದೆ ನಿಮಗೆ. ಅಂದರೆ ನೀವು ಒಂದು ಫೇವ್ರೇಟ್ ಹುಡುಗ ಆಗೈತೆ ಕಾಯ್ತೇನೆ ಅವಾಗಿನ ನೀವು ತೆಗೀರಿ ನಡೀತದ. ನಾವು ಗೊತ್ತಲ್ಲ ಮಂಡ್ಯದವರು. ಫೋಟೋ ಇಲ್ಲ ಎಲ್ಲ ಗಂಗ್ಯಾ ಹೆಂಗೈತಲ್ಲ ಮುರುಡೇಶ್ವರ ಬೀಚ್ ಏನು ಹೇಳೋಲ್ಲ. ಇದಕ್ಕಂದ್ರೂ ಮುಗ್ದದ್ರಿ ಶಾಂತಿ. ನೋಡ್ರಿ ನಮ್ಮ ಸಾಗರ್ ಹೆಂಗ ಸಡ್ ಹೊಡ್ಲಾಕತ್ತಾನ. ಮುರುಡೇಶ್ವರ ವಿಡಿಯೋ ಮಾಡ್ತಾ ಇದೀವಿ. ದಯವಿಟ್ಟು ಸಚಿನ್ ದೇಶಿ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ರಿ. ಅಣ್ಣ, ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನೋಡ್ರಿ ನಮ್ ಗಗ್ಯ ಬೀಚಿ ಬಂದಾಳ. ಎಲ್ಲರೂ ಬೀಚ್ನಾಗ ಬಿದ್ದು ಹೆಂಗಿತ್ತು ಬೀಚ್ ಅಣ್ಣ? ಬೆಂಕಿತ್ತು ಬೀಚ್, ಬೆಂಕಿ ಬಾರಿ ಇತ್ತು. ಆದ್ರೆ ಇನ್ನೊಂದ್ ಸ್ವಲ್ಪ ಜಳಕ ಮಾಡ್ಬೇಕಂತೀವಿ. ಗಾರ್ಡ್ಸ್ ಎಲ್ಲ ಹೊರಗೆ ಕರ್ಕೊಂಡ್ಬಿಟ್ರು. ಆದ್ರೆ ಏನ್ ಮಾಡ್ತೀರಿ, ನೆಕ್ಸ್ಟ್ ಟೈಮ್ ಬರೋನು. ನೀವು ಬರಕ್ಕೆ ಲೆಟ್ಸ್ ಗೋ. ನೋಡ್ರಿ ಕಡ್ಡಿ ಪೈಲ್ವಾನ ನಮ್ ಗ್ಯಾಂಗಿನ ಕಡ್ಡಿ ಪೈಲ್ವಾನ. ನೋಡ್ರಿ ಇವ ನಮ್ಮ ಗಡಿ ಮ್ಯಾಲ ಪೈಲ್ವಾನ. ನೋಡಿ ಮುರುಡೇಶ್ವರದ ದೇವಸ್ಥಾನ ಯಾವ ರೀತಿಯಾಗೈತಿ ನೋಡಿ. ಎಷ್ಟು ಎತ್ತರವಾದ ಮತ್ತು ಭವ್ಯವಾದ ಕಟ್ಟಡವನ್ನು ಹೊಂದಿದೆ. ಬಂದಂಥ ಭಕ್ತಾದಿಗಳನ್ನು ಸ್ವಾಗತಿಸಿ ಗಜರಾಜರನ್ನು ಇರಿಸಲಾಗಿದೆ. ನೋಡ್ರಿ ಎಷ್ಟು ಎತ್ತರದ ಒಂದು ಕಂಚಿನ ಮಲ್ಲಗಂಬವನ್ನು ಇಲ್ಲಿ ನಿರ್ಮಿಸಲಾಗಿದೆ. ಇಡೀ ಒಂದು ಗೋಡೆಯನ್ನು ಬೆಳ್ಳಿಯ ಇಂದ ಅಲಂಕಾರ ಮಾಡಲಾಗಿದೆ. ನೋಡಿ ಎಷ್ಟೊಂದು ಉತ್ತಮವಾದ ಅತ್ಯದ್ಭುತವಾದ ಡಿಸೈನ್ಗಳನ್ನು ಇಲ್ಲಿ ನಾವು ಕಾಣಬಹುದು. ನೋಡ್ರಿ ಈ ಮಾರುತಿ ದೇವಸ್ಥಾನವನ್ನು ಇಡಿಯಾಗಿ ಅಂದರೆ ಪೂರ್ತಿ ದೇವಸ್ಥಾನವನ್ನು
ಬೆಳ್ಳಿಯಿಂದ ಮಾಡಿರ್ತಕ್ಕಂಥದ್ದು. ನೋಡಿ, ಬೆಳ್ಳಿಯ ಅನೇಕ ನಾನಾ ಥರದ ಡಿಸೈನ್ಗಳಿಂದ ಮತ್ತು ಅದ್ಭುತವಾದ ವಿನ್ಯಾಸವನ್ನು ಗೊಳಿಸಿರುವಂಥದ್ದು. ನೋಡಿರಿ ಎಷ್ಟು ಅತ್ಯದ್ಭುತವಾಗಿರುವಂಥ ಮಾರುತಿ ಗುಡಿಗಳಿಗೂ ಕೂಡ ಬೆಳ್ಳಿಯ ಲೇಪನವನ್ನು ಮಾಡಲಾಗಿದೆ. ಸ್ವರ್ಣ ರಥ ಅಂದರೆ ಒಂದು ಬಂಗಾರದ ತೇರನ್ನು ಇಲ್ಲಿ ನಾವು ನೋಡಬಹುದು ಸ್ನೇಹಿತರೆ. ನೋಡಿ, ಬಂಗಾರದ ತೇರು ಎಷ್ಟು ಅತ್ಯದ್ಭುತವಾಗಿದೆ ಮತ್ತು ನೋಡಿ ಇಡೀ ತೇರನ್ನು ಬಂಗಾರದಿಂದ ಮಾಡಿರುವಂಥದ್ದು. ಶ್ರೀ ಪಾರ್ವತಿ ದೇವಸ್ಥಾನ ನೋಡ್ರಿ ಇದು. ದೊಡ್ಡ ಗಾತ್ರದ ನಂದಿ ಮೂರ್ತಿಯನ್ನು ಇಲ್ಲಿ ನಾವು ನೋಡಬಹುದು. ನೋಡ್ರಿ ಎಷ್ಟು ದೊಡ್ಡ ಮೂರ್ತಿಯನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಈಗ ಎಲ್ಲರೂ ಸೇರಿ ಭೂ ಕೈಲಾಸ ಗುಹೆಯ ಪ್ರವೇಶಕ್ಕೆ ಹೊಂಟೇವ್ರಿ. ನೋಡ್ರಿ ಭೂ ಕೈಲಾಸ ಹೆಂಗದ ಅನ್ನೋದ ತೋರಿಸ್ತೀನಿ, ಬರ್ರಿ. ಭಾರಿ ಮತ್ತ